ಹಾಯ್ ನಮಸ್ತೆ. ಇಲ್ಲೊಂದು ಪ್ರಾಡಕ್ಟ್ ಕೊಟ್ಟಿದ್ವಿ, ಮಿರಾಕಲ್ ರಿಸಲ್ಟ್ ಬಂದಿದೆ. ಅದು ಯಾವ್ದ್ರ ಸಲುವಾಗಿ ಬಂದಿದೆ ಅಂತ ಅವ್ರ ಬಾಯಲ್ಲೇ ಕೇಳ್ತೀವಿ. ಮಾತಾಡಿ. ನಮಸ್ಕಾರ ಮೇಡಮ್. ಯಾವ ಮೇಡಮ್? ಸ್ವಲ್ಪ ಜೋರಾಗಿ ಮಾತಾಡಿ. ನಿಮ್ಗೆ ಏನ್ ಸಮಸ್ಯೆ ಐತಮ್ಮ? ಅಸ್ತಮ ಟೈಪ್ ದಮ್ಮು, ಆಯಸ್ಸು ಮತ್ತೆ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಒಂಥರ ಎದೆ ಜಾಸ್ತಿ ಬಡಿತನ ಜಾಸ್ತಿ ಇತ್ತು. ಇವತ್ತೇನಪ್ಪಾ ಅಂದ್ರೆ ಅದಕ್ಕೋಸ್ಕರ ನಾವು ನಮ್ಮಲ್ಲಿ ಇರುವಂತ AWPL ಪ್ರಾಡಕ್ಟ್ ಅನ್ನ ನಾವು ನಿಮ್ಗೆ ಕೊಟ್ಟಿದ್ವಿ. ಏನೇನ್ ಕೊಟ್ಟಿದ್ವಿ ಅಂತ ನಾವು ನೋಡ್ತೀವಿ. ಕಫ್ ಡಾಕ್ ಅನ್ನೋದು ಒಂದ್ ಕೊಟ್ಟಿದ್ವಿ ರೀ. ಮತ್ತೇನಪ್ಪಾ ಅಂದ್ರೆ ಹಸ್ತಮ್ ಡಾಕ್ ಒಂದ್ ಕೊಟ್ಟಿದ್ವಿ ರೀ, ಅಲರ್ಜಿ ಡಾಕ್ ಅಂತ ಹೇಳಿ. ಏನಪ್ಪಾ ಅಂದ್ರೆ 3 ಪ್ರಾಡಕ್ಟ್ ಅನ್ನು ನಿಮ್ಗೆ ಕೊಟ್ಟಿದ್ವಿ. ಅದ್ರ ಜೊತೆಗೆ ಒಂದು ಪಂಚತುಳಸಿ ಒಂದು ಕೊಟ್ಟಿದ್ವಿ. ಹೌದ್ರಿ. ಇವತ್ತೇನಪ್ಪಾ ಅಂದ್ರೆ ಇವ್ನ ತೊಗೊಳಕಂತ ಎಷ್ಟು ದಿನ ಆಯ್ತಮ್ಮ? 2 ತಿಂಗಳ ಆಯ್ತು. ನಿಮಗೆ ಏನಪ್ಪಾ ಅಂದ್ರೆ 15-20 ದಿವಸದಾಗ ಆಲ್ರೆಡಿ ಚೇಂಜಸ್ ಬಂದಿತ್ತು. ನಾವ್ ಹೇಳೋದು 3 ತಿಂಗಳ. ನಿಮ್ಗೆ 2 ತಿಂಗಳಲ್ಲಿ ಕ್ಯೂರ್ ಆದಕ್ಕೋಸ್ಕರ ಇವತ್ತೇನಪ್ಪಾ ಅಂದ್ರೆ ನೀವು ಆಲ್ರೆಡಿ ಬಿಟ್ಟು ಇವಾಗ ಏನಲ್ಲ ಆರಾಮದಿವಿ ಅಂತ ನೀವು. ಎಷ್ಟು ತಿಂಗಳಾಯ್ತ್ರಿ ಮೇಡಮ್ ಬಿಟ್ಟು? ಆಲ್ರೆಡಿ ತಗೊಳದ್ ಬಿಟ್ಟ 2 ತಿಂಗಳಾಯ್ತು. ಅವಾಗ ಆರೋಗ್ಯದಲ್ಲಿ ಏನ್ ಅನ್ಸುತ್ತೆ ಸರ್? ನೀವ್ ಅವ್ರ ಯಜಮಾನ್ರ ಏನ್ ಬದಲಾವಣೆ ಅನ್ಸುತ್ತೆ ಅಂದ್ರೆ ನೀವು ನೋಡ್ತಿದ್ರಲ್ಲ? ನಾವು ಅವಾಗ ಈ ತೋರ್ಸೋದೇನ್ರಿ, ವಾರದಾಗ ಯಾವಾಗ ಬರೋದು, ಹೊಳ್ಳಿ ತಿಂಗಳದಾಗ 3 ಸತಿ ಬರೋದು, ಕಾಯಂ ಟೇಕ್ ನಿಂತಾಗ ಒಟ್ಟು ವಾರದ ಫಿಕ್ಸ್, ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ 15 ದಿನಕ್ಕ ಫಿಕ್ಸ್ ಬರ್ತಿತ್ತು. ತಿಂಗಳ ಒಟ್ಟು 3-4 ಸತಿ ಅದ ಹೋಗಿತ್ತು. ಅದು ಸ್ವಯಂ ಅಂದು ಇಲ್ಲ ಗಪ್ಪನ್ನೆಲ್ಲ ಹಿಡಿದು ಕುಂತು ಬಿಡೋದು. ಆಮೇಲೆ ಕಾವು ಕೊಡೋದು, ಅದನ್ನ ಕೊಡೋದು, ಇದನ್ನ ಕೊಡೋದು ಮಾಡ್ತಿದ್ಯಾ. ಎಷ್ಟೋ ಆಗ ಜೀವನ ಸಂಬಂಧ ಮಾಡೋದ. ಆಟ ಮತ್ತೆ ದವಾಖಾನಿಗೆ ಹೋಗಿ 2 ಇಂಜೆಕ್ಷನ್ ಮಾಡಿಸಿ ಮುಂದೆ ಅವು ಟವಳೋರಕ್ಕಿತ್ತು. ಮತ್ತೆ 15 ದಿನಕ್ಕ ವಾರದಾಗ ಹಿಂಗ್ ಬರೋದಾರಿ. ಇದನ್ನ ತಗೊಳಕತ್ತಿದ್ಮೇಲೆ ಮತ್ತೆ ತಗೊಳದ್ ಬಿಟ್ಟಿದಾದ್ಮೇಲೆ ಇವಾಗ ಹೋಗಿರ ಹಾಸ್ಪಿಟ್ಲಿಗೆ ಇದ್ರ ಸಲಗೆ ಅಂತನ? ಇಂತವನಿಂದ ಒಟ್ಟ ಆಸ್ಪತ್ರೆಗೆ ಹೋಗಿಲ್ಲ, ಯಾವ ವಿಚಾರಕ್ಕೂ ಹೋಗೇ ಇಲ್ಲ ನೀವು? ಒಟ್ಟ ಹಾಸ್ಪಿಟ್ಲಿಗೆ ಹೋಗೇ ಇಲ್ಲ? ಚೆನ್ನಾಗಿದೆ. ನಿಮ್ಮ ವೈಯಕ್ತಿಕವಾಗಿ ಖುಷಿ ಆಗೈತಾ ನಿಮ್ಗ? ಪೂರ್ವಕವಾಗಿ ಹೇಳ್ತೀವ್ರಿ, ಪ್ರಾಡಕ್ಟ್ ಬಾರಿ ಅದಾವ್ರಿ. ಬಾರಿ ಅದಾವ. ನಾವು ದವಾಖಾನೆ ಹೋಗ್ಬಿಡ್ರಿ. ನಾನು ಮತ್ತೆ ಅವಾಗ 4 ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀನಿ. 15 ದಿನದಾಗ 2 ದಿವಸ ನಮ್ಲಿ ಪ್ರಾಡಕ್ಟ್ 15 ದಿನದಾಗ 2 ದಿವಸ ಹೋಗ್ತೀವಿ ದವಾಖಾನೆಗೆ. 15 ದಿನದಾಗ 2 ದಿವಸ ದವಾಖಾನೆಗೆ ಹೋಗಿ ಇಂಜೆಕ್ಷನ್ ಮಾಡಿಸಿ ಮುಂದಿಂದ ಕಡಿಮೆ ಆಗ್ತಿತ್ತು ಆಟ. ಮತ್ತೆ ಒಳ್ಳೆ ಮತ್ತೆ ಬರೋದಾರಿ ಬಂದಿತ್ತು. ಈ ಔಷಧ ತಗೊಂಡಿದ್ದೆ ಅಂದ್ರೆ 15 ದಿನದಲ್ಲಿ 2 ದಿನ ದವಾಖಾನಿಗೆ ಹೋಗೋದನ್ನ ಮಾಡ್ತಾ ಇದ್ರಿ. ಇವತ್ತೇನಪ್ಪಾ ಅಂದ್ರೆ ಯಾವ್ದೇ ರೀತಿ ಹೊರಗಡೆ ದವಾಖಾನಿಗೆ ಹೋಗ್ತಾ ಇಲ್ಲ. ಬೆಡ್ ಹಾಸ್ಕಿ ಹಿಡಿತಾ ಇದ್ರಿ. ಹೌದಾ? ಇವತ್ತೇನಪ್ಪಾ ಅಂದ್ರೆ ಹೊರಗಡೆ ಕೆಲ್ಸ ಕೂಡ ಹೋಗ್ತಾ ಇದ್ರಿ, ಹಾಸ್ಟೆಲ್ ಕೆಲ್ಸಕ್ಕೆ. ಮತ್ತೆ ಅದ್ರ ಇವಾಗ ಆರಾಮಾಗಿ ಕೆಲ್ಸಕ್ಕೆ ಹೊಂಟಿರಿ. ಔಷಧ ತಗೊಂಡಿಂದ ನಾವು ಒಟ್ಟ ದವಾಖಾನಿಗೆ ಒಳ್ಳೆ ಇಂಜೆಕ್ಷನ್ ಮಾಡಿಸಿಲ್ಲ. ನಿಮಗ ಖುಷಿ ಅನ್ಸುತ್ತಾ? ಮತ್ ಇವತ್ತಿಗೆ ದವಾಖಾನಿಗೆ ಕಳಿಸಿಲ್ಲ ನಾವು, ಒಟ್ಟ ಇಂಜೆಕ್ಷನ್ ಮಾಡಿಸಿಲ್ಲ. ಈ ಔಷಧ ಮೇಲೆ ಇದ್ರನ ಆರಾಮಾಗಿ. ಓಕೆ, ನೋಡ್ಬಹುದು. ಯಾಕಂತಂದ್ರೆ ನೋಡಿ, ಒಂದು ಒಳ್ಳೆ ಮಿರಾಕಲ್ ರಿಸಲ್ಟ್ ಅಂತಾನೆ ಹೇಳ್ಬಹುದು. ಯಾವ್ದಕ್ಕೋಸ್ಕರ ಅಂದ್ರೆ ಇವರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕೊಡೋ ಟೈಮಲ್ಲಿ ಸರ್ ಸಾಕಷ್ಟು ಟೈಮ್ ನಮಗೆ ಅದನ್ನೇ ಕೇಳ್ತಾ ಇದ್ರು, ಇಲ್ಲ ರೀ ನನಗೆ ಸಾಕಾಗಿ ಹೋಗ್ಬಿಟ್ಟೈತಿ, ಪರ್ಮನೆಂಟ್ ಏನಾದ್ರೂ ಒಂದು ಪರಿಹಾರ ಕೊಡ್ರಿ ಸರ್. ಅದು ದುಡ್ಡು ಹೆಚ್ಚು ಕಡಿಮೆ ಅವ್ರು ಯಾವ ಲೆಕ್ಕಕ್ಕೆ ಇದ್ರು 1 ಲಕ್ಷ ಹೋದ್ರೂ ಚಿಂತಿಲ್ಲ ರೀ, ನಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ರಿ. ಯಾಕಂದ್ರೆ ತಿಂಗಳಂಗಟ್ಲೆ ತೋರಿಸಿ 15 ದಿನಕ್ಕೊಮ್ಮೆ ತೋರಿಸಿ ಅಂತಂದು ಹೇಳಿದ್ರು. ಬಟ್ ಇವತ್ತು ಅವರು ತುಂಬಾ ಖುಷಿಯಿಂದ ಮಾತಾಡ್ತಾ ಇದ್ದಾರೆ. ಆ ಒಂದು ಖುಷಿಗೆ ಕಾರಣ ನಮ್ಮ AWPL ಕಂಪನಿಯ ಪ್ರಾಡಕ್ಟ್, ಪ್ಯೂರ್ ಆಯುರ್ವೇದಿಕ್ ಪ್ರಾಡಕ್ಟ್. ಯಾರಿಗೆಲ್ಲ ಹೆಲ್ತ್ ಅಲ್ಲಿ ಪ್ರಾಬ್ಲಮ್ಸ್ ಇದಾವೆ ನಮಗೆ ಸಂಪರ್ಕಿಸಿ, ಅದ್ರ ಬಗ್ಗೆ ನಾವೆಲ್ಲ ರೀತಿ ಇನ್ಫಾರ್ಮೇಶನ್ ತಗೊಂಡು ಪ್ರಾಡಕ್ಟ್ ಕೊಟ್ಟು ರಿಸಲ್ಟ್ ಕೊಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.